ಓಂ ಶಾಂತಿ. ನಮಸ್ಕಾರ ಅಣ್ಣಂದಿರೇ, ಅಕ್ಕಂದಿರೇ. ಇವತ್ತು 8ನೇ ಮಾರ್ಚ್ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಎಲ್ಲರಿಗೂ ಆದರದ ಸ್ವಾಗತ. ಮಧುಬನದ ಪಾಂಡವ ಭವನದಲ್ಲಿ ಬೆಳಗಿನ ಮುರಳಿ ಕ್ಲಾಸ್ ಮುಗಿದ ನಂತರದ ಈ ಶಾಂತ ಮತ್ತು ಆಧ್ಯಾತ್ಮಿಕ ಶಕ್ತಿಯಿಂದ ತುಂಬಿರುವ ವಾತಾವರಣದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿದ್ದೇವೆ. ಈ ದಿನದ ಮೂಲಗಳ ಆಳವಾದ ಮಂಥನ ನಮ್ಮ ಪಯಣದಲ್ಲಿ ಅನೇಕ ಹೊಸ ರಹಸ್ಯಗಳನ್ನ ಬಿಚ್ಚಿಡಲಿದೆ ಅಲ್ವಾ? ಖಂಡಿತ. ಈ ಪವಿತ್ರವಾದ ವಾಯುಮಂಡಲದಲ್ಲಿ ಕುಳಿತು ಆಳವಾದ ಮಂಥನ ಮಾಡುವುದೇ ಒಂದು ಅದ್ಭುತ ಅನುಭವ. ಇಂದಿನ ಮಂಥನದ ಮುಖ್ಯ ವಿಷಯ ಹೀಗಿದೆ: 40 ವರ್ಷದ ಅವ್ಯಕ್ತ ಪಾಲನೆಯ ರಿಟರ್ನ್. 4 ವಿಷಯಗಳು: ಶುಭಚಿಂತಕರಾಗಿ ಶುಭಚಿಂತನೆ ಮಾಡಿ, ಶುಭ ವೃತ್ತಿಯಿಂದ ಶುಭ ವಾಯುಮಂಡಲವನ್ನು ತಯಾರು ಮಾಡಿ, ಹಾಗೂ ಝೀರೋ ಮತ್ತು ಹೀರೋ ಆಗುವ ಸ್ಮೃತಿಯಲ್ಲಿ ಇರಿ. ಈ 4 ಸ್ತಂಭಗಳು ನಮ್ಮ ಆಧ್ಯಾತ್ಮಿಕ ಜೀವನದ ಅಡಿಪಾಯ. 40 ವರ್ಷಗಳ ಕಾಲ ಬಾಬ್ ದಾದಾರವರು ಅವ್ಯಕ್ತ ರೂಪದಲ್ಲಿ ನಮ್ಗೆ ನೀಡಿದ ಅಪಾರ ಪಾಲನೆಗೆ ಪ್ರತಿಯಾಗಿ ನಾವು ಅವರಿಗೆ ಏನನ್ನು ರಿಟರ್ನ್ ಕೊಡಬೇಕು ಅನ್ನೋದನ್ನ ಇದು ಸ್ಪಷ್ಟಪಡಿಸುತ್ತೆ. ಅಂದ್ರೆ ಇದು ಕೇವಲ ಬೌದ್ಧಿಕವಾಗಿ ಅರ್ಥ ಮಾಡಿಕೊಳ್ಳುವ ವಿಷಯ ಅಲ್ಲ. ಅಲ್ವೇ ಅಲ್ಲ, ಇದು ನಮ್ಮ ಉಸಿರಿನಲ್ಲಿ, ನಮ್ಮ ಪ್ರತಿಯೊಂದು ಕರ್ಮದಲ್ಲಿ ಬೆರೆಯಬೇಕಾದ ಪ್ರಾಯೋಗಿಕ ಸಾಧನೆ. ನಿಜ. ಈ ವಿಷಯದ ಹಿನ್ನೆಲೆಯಲ್ಲಿ ಇಂದಿನ ಮೊದಲ ಅಂಶವನ್ನ ಗಮನಿಸಿದ್ರೆ, ಬಾಪ್ದಾದಾರವರು ಸ್ನೇಹದ ಸಬ್ಜೆಕ್ಟ್ ಬಗ್ಗೆ ಬಹಳ ಒತ್ತು ನೀಡಿದ್ದಾರಲ್ವಾ? ಅಂದ್ರೆ ಜ್ಞಾನಿ ಆತ್ಮಗಳಾಗುವುದು ಎಷ್ಟು ಮುಖ್ಯವೋ, ಸ್ನೇಹಿ ಆತ್ಮಗಳಾಗುವುದು ಕೂಡ ಅಷ್ಟೇ ಮುಖ್ಯ ಅಂತ. ಹೌದು. ಸ್ನೇಹದ ಶಕ್ತಿ ಎಂತಹ ಬೆಟ್ಟದ ಸಮಾನ ಸಮಸ್ಯೆಯನ್ನಾದ್ರೂ ಹತ್ತಿಯ ಸಮಾನ ಹಗುರ ಮಾಡುತ್ತೆ. ಅದಕ್ಕೆ ಕಲಿಯುಗದ ಅಂತ್ಯದ ಬಿರುಗಾಳಿಗಳು ಉಡುಗೊರೆಗಳಾಗುತ್ತವೆ ಅಂತ ಹೇಳಿದ್ದಾರೆ. ಆದರೆ ವಾಸ್ತವವಾಗಿ ಒಬ್ಬ ವ್ಯಕ್ತಿ ತೀವ್ರವಾದ ಆರ್ಥಿಕ ಬಿಕ್ಕಟ್ಟು ಅಥವಾ ಅನಾರೋಗ್ಯದಂತಹ ಬಿರುಗಾಳಿಯನ್ನು ಎದುರಿಸ್ತಿರುವಾಗ ಅದನ್ನ ಗಿಫ್ಟ್ ಅಥವಾ ಉಡುಗೊರೆ ಅಂತ ನೋಡೋದು ಹೇಗೆ? ಇದು ಅತ್ಯಂತ ಪ್ರಾಯೋಗಿಕವಾದ ಪ್ರಶ್ನೆ. ಮನೋವಿಜ್ಞಾನದ ದೃಷ್ಟಿಯಿಂದ ನೋಡ್ದಾಗ ಒಂದು ಕೆಲಸ ಅಥವಾ ಸಮಸ್ಯೆಯ ಭಾರ ಆ ಕೆಲಸದ ಗಾತ್ರದ ಮೇಲಿಲ್ಲ, ಬದಲಾಗಿ ಅದನ್ನ ನಾವು ಯಾವ ಮನಸ್ಥಿತಿಯಿಂದ ಎದುರಿಸ್ತಾ ಇದ್ದೀವಿ ಅನ್ನೋದರ ಮೇಲಿದೆ. ಖಂಡಿತ. ಉದಾಹರಣೆಗೆ, ಕೇವಲ ಕರ್ತವ್ಯಕ್ಕಾಗಿ 10 ಕಿಲೋ ತೂಕದ ಕಲ್ಲನ್ನ ಹೊರುವುದು ನಮಗೆ ಬಹಳ ಆಯಾಸ ತರಿಸುತ್ತೆ. ಆದ್ರೆ ಅದೇ 10 ಕಿಲೋ ತೂಕದ ಮಗುವನ್ನ ಪ್ರೀತಿಯಿಂದ ಎತ್ಕೊಂಡಾಗ ಆ ಭಾರ ನಮಗೆ ಸಂತೋಷ ಕೊಡುತ್ತೆ. ತೂಕ ಒಂದೇ, ಆದ್ರೆ ಆ ಸ್ನೇಹ ಆ ಭಾರವನ್ನ ಹತ್ತಿಯಂತೆ ಹಗುರ ಮಾಡಿದೆ. ಆಹಾ, ಎಂಥ ಅದ್ಭುತ ಉದಾಹರಣೆ. ಹೌದು. ಅದೇ ರೀತಿ ಆರ್ಥಿಕ ಬಿಕ್ಕಟ್ಟೋ ಅಥವಾ ಅನಾರೋಗ್ಯವೋ ಬಂದಾಗ ಪರಮಾತ್ಮನ ಮೇಲಿನ ಅಪ್ಪಟ ಸ್ನೇಹ ನಮ್ಮನ್ನ ನಿರ್ಭಯರನ್ನಾಗಿ ಮಾಡುತ್ತೆ. ಈ ಬಿರುಗಾಳಿಗಳು ನಮ್ಮನ್ನ ನಾಶ ಮಾಡೋಕೆ ಬಂದಿಲ್ಲ, ಬದಲಾಗಿ ನಮ್ಮ ಆಂತರಿಕ ಸಹನಶೀಲತೆ, ಧೈರ್ಯವನ್ನ ಹೆಚ್ಚಿಸಲು ಬಂದಿರುವ ತರಬೇತಿಯ ಉಡುಗೊರೆಗಳು ಅಂತ ಅರಿವಾಡುತ್ತೆ. ನಿಜಕ್ಕೂ ಸುಂದರವಾದ ವಿಶ್ಲೇಷಣೆ. ಆಂತರಿಕ ದೃಷ್ಟಿಕೋನ ಬದಲಾದಾಗ ನಾವು ಸಹಜವಾಗಿ ಝೀರೋ ಮತ್ತು ಹೀರೋ ಸ್ಮೃತಿಯ ಕಡೆಗೆ ಹೆಜ್ಜೆ ಹಾಕ್ಬೋದು. ಇಂದಿನ ಮೂಲಗಳಲ್ಲಿ ನಾವೆಲ್ಲರೂ ಈ ಸೃಷ್ಟಿ ನಾಟಕದಲ್ಲಿ ಮಹಾನ್ ಹೀರೋ ಪಾತ್ರಧಾರಿಗಳು ಮತ್ತು ಅದಕ್ಕೂ ಮುನ್ನ ನಾವು ಝೀರೋ ಅಂದ್ರೆ ಬಿಂದು ಸ್ವರೂಪದ ಆತ್ಮರು ಎಂಬ ಪ್ರಜ್ಞೆ ಇರಬೇಕು ಅಂತ ಹೇಳಿದ್ದಾರೆ. ಹೌದು. ಆದರೆ ನನ್ನ ಪ್ರಶ್ನೆ ಏನಂದ್ರೆ, ನಮ್ಮ ದೈನಂದಿನ ಜೀವನದಲ್ಲಿ, ಉದಾಹರಣೆಗೆ ಕಚೇರಿಯಲ್ಲಿ ನಮಗೆ ಕಿರಿಕಿರಿ ಉಂಟುಮಾಡುವ ಅಥವಾ ಯಾವಾಗಲೂ ನಕಾರಾತ್ಮಕವಾಗಿ ಮಾತನಾಡುವ ಸಹೋದ್ಯೋಗಿ ಇದ್ದಾರೆ ಎಂದುಕೊಳ್ಳಿ. ಅಂತಹ ಸಮಯದಲ್ಲಿ ಅವರ ಬಲಹೀನತೆಗಳನ್ನ ನೋಡದೆ ಶುಭಚಿಂತಕರಾಗಿರೋದು ಹೇಗೆ ಸಾಧ್ಯ? ಇಲ್ಲಿಯೇ ಆ ಝೀರೋ ಸ್ಮೃತಿಯ ಮಹತ್ವ ಅಡಗಿರುವುದು. ಝೀರೋ ಸ್ಮೃತಿ ಅಂದ್ರೆ ನಾನು ಈ ದೇಹವಲ್ಲ, ಹುದ್ದೆಯಲ್ಲ, ಕೇವಲ ಒಂದು ಚೈತನ್ಯ ಶಕ್ತಿ ಅಂತ. ಆ ಸಹೋದ್ಯೋಗಿಯನ್ನ ಅವರ ಬಾಹ್ಯ ಪಾತ್ರದ ಮೂಲಕ ನೋಡದೆ ಅವರು ಸಹ ಮೂಲತಃ ಒಂದು ಶಾಂತ ಸ್ವರೂಪದ ಆತ್ಮ ಅಂತ ನೋಡಬೇಕು. ಅಂದ್ರೆ ಅವರ ತಪ್ಪುಗಳನ್ನ ಸಮರ್ಥಿಸ್ಕೊಳ್ಳೋದಲ್ಲ ಅಲ್ವಾ? ಖಂಡಿತ ಅಲ್ಲ. ಶುಭಚಿಂತಕರಾಗುವುದು ಅಂದ್ರೆ ಅವರ ನಕಾರಾತ್ಮಕತೆಯನ್ನ ನಮ್ಮೊಳಗೆ ಹೀರಿಕೊಳ್ಳದೆ ನಮ್ಮ ಆಂತರಿಕ ಶಾಂತಿಯ ಶಕ್ತಿಯನ್ನ ಅವರಿಗೆ ತಲುಪಿಸುವುದು. ಒಬ್ಬ ವೈದ್ಯರು ರೋಗಿಯನ್ನ ನೋಡಿದಾಗ ಅಸಹ್ಯ ಪಡಲ್ಲ, ಕರುಣೆಯಿಂದ ಚಿಕಿತ್ಸೆ ನೀಡ್ತಾರಲ್ವಾ? ಹಾಗೆ. ಹೌದು. ಇದು ನಮ್ಮ ತಾಳ್ಮೆಯ ಪರೀಕ್ಷೆಯೇ ಸರಿ. ಇದೇ ದಿಕ್ಕಿನಲ್ಲಿ ಯೋಚಿಸುವಾಗ ಬಾಪ್ದಾದಾ ಶುಭಚಿಂತನೆಯ ಬಗ್ಗೆಯೂ ಹೇಳಿದ್ದಾರೆ. ವಿಶೇಷವಾಗಿ ಮನಸ್ಸಿಗೆ ಒಂದು ಟೈಮ್ ಟೇಬಲ್ ಹಾಕ್ಕೊಳ್ಳೋ ಬಗ್ಗೆ. ಹೌದು. ನಾವು ಕೆಲಸಗಳಿಗೆ ಟೈಮ್ ಟೇಬಲ್ ಹಾಕ್ತೀವಿ, ಆದರೆ ಮನಸ್ಸಿಗೆ ಹಾಕಲ್ಲ. ಇಂದಿನ ಕಾರ್ಯನಿರತ ವೃತ್ತಿಪರರಿಗೆ ಈ ಮನಸ್ಸಿನ ಟೈಮ್ ಟೇಬಲ್ ಹೇಗಿರಬೇಕು ಅಂತ ವಿವರಿಸ್ಬೋದಾ? ಖಂಡಿತ. ಮನಸ್ಸಿನ ಟೈಮ್ ಟೇಬಲ್ ಅಂದ್ರೆ ವ್ಯರ್ಥ ಸಂಕಲ್ಪಗಳ ಸೋರಿಕೆಯನ್ನ ತಡೆಯುವ ಒಂದು ವ್ಯವಸ್ಥೆ. ಉದಾಹರಣೆಗೆ, ಬೆಳಿಗ್ಗೆ ಎದ್ದ ತಕ್ಷಣ ಮೊದಲ 5 ನಿಮಿಷ ನಾನು ಪರಮಾತ್ಮನ ಮಗು,
ಇಂದಿನ ದಿನ ಶುಭವಾಗಿದೆ ಎಂಬ ಸಕಾರಾತ್ಮಕ ಚಿಂತನೆ ಮಾಡಬೇಕು. ಅದೇ ಶುಭ ಚಿಂತನೆ. ಹೌದು. ನಂತರ ಕಚೇರಿಗೆ ಪ್ರಯಾಣಿಸುವಾಗ ಟ್ರಾಫಿಕ್ ಬಗ್ಗೆ ಕಿರಿಕಿರಿ ಮಾಡ್ಕೊಳ್ಳುವ ಬದಲು ನಾನು ಶಾಂತ ಸ್ವರೂಪದ ಆತ್ಮ ಎಂಬ ಸ್ವಾಮಾನದ ಅಭ್ಯಾಸ. ಮಧ್ಯಾಹ್ನ ಕೆಲಸದ ಒತ್ತಡ ಹೆಚ್ಚಾದಾಗ ಕೇವಲ 1 ನಿಮಿಷ ವಿರಾಮ ತೆಗೆದುಕೊಂಡು ಭಗವಂತನಿಗೆ ಧನ್ಯವಾದ ಹೇಳೋದು. ಹೀಗೆ ಪ್ರತಿ 2-3 ಗಂಟೆಗೊಮ್ಮೆ ಮನಸ್ಸಿಗೆ ಒಂದು ಶ್ರೇಷ್ಠ ಸಂಕಲ್ಪದ ಆಹಾರ ನೀಡೋದೇ ಮನಸ್ಸಿನ ಟೈಮ್ ಟೇಬಲ್. ಇದು ನಮ್ಮ ಶಕ್ತಿಯನ್ನ ಅಚ್ಚರಿಯ ರೀತಿಯಲ್ಲಿ ಉಳಿಸುತ್ತೆ. ನಮ್ಮ ಮನಸ್ಸು ಹೀಗೆ ಶಿಸ್ತಿನಲ್ಲಿದ್ರೆ ನಮ್ಮ ಸುತ್ತಲಿನ ವಾತಾವರಣವೂ ಬದಲಾಗುತ್ತೆ ಅಲ್ವಾ? ಖಂಡಿತವಾಗಿಯೂ. ಇಂದಿನ ಮಂಥನದಲ್ಲಿ ಅಶುಭ ವಾಯುಮಂಡಲವನ್ನ ಶುಭ ವೃತ್ತಿಯಿಂದ ಪಾವನಗೊಳಿಸುವ ಜವಾಬ್ದಾರಿಯ ಬಗ್ಗೆ ಹೇಳಲಾಗಿದೆ. ಒಂದು ಕೋಣೆಯಲ್ಲಿ ದುರ್ಗಂಧವಿದ್ದಾಗ ನಾವು ಸುಗಂಧವನ್ನ ಹರಡುವಂತೆ ನಾವು ದಾತನ ಮಕ್ಕಳಾಗಿ ಗುಣಗಳ ಉಡುಗೊರೆಯನ್ನ ನೀಡಬೇಕು ಅಂತ. ಆದ್ರೆ ಕೆಲವೊಮ್ಮೆ ನಮ್ಮೊಳಗೆ ಶಕ್ತಿ ಇಲ್ಲ, ನಾವೇ ಖಾಲಿಯಾಗಿದ್ದೇವೆ ಅಂತ ಅನಿಸಿದಾಗ ಇತರರಿಗೆ ಈ ಸುಗಂಧವನ್ನ ಹರಡುವುದು ಹೇಗೆ ಸಾಧ್ಯ? ಇದು ಬಹಳ ಆಳವಾದ ಪ್ರಶ್ನೆ. ನಾವು ಖಾಲಿಯಾಗಿದ್ದೇವೆ ಅಂತ ಅನಿಸುವುದೇ ನಾವು ಬಾಹ್ಯ ಪ್ರಪಂಚದಿಂದ ಶಕ್ತಿಯನ್ನ ನಿರೀಕ್ಷಿಸ್ತಾ ಇದ್ದೀವಿ ಅನ್ನೋದರ ಸಂಕೇತ. ದಾತನಾಗುವುದು ಅಂದ್ರೆ ನಮ್ಮ ಸ್ವಂತ ಶಕ್ತಿಯನ್ನ ಕೊಡುವುದಲ್ಲ. ಅಂದ್ರೆ ಪರಮಾತ್ಮನಿಂದ ಬರುವ ಶಕ್ತಿಗೆ ನಾವು ಕೇವಲ ಮಾಧ್ಯಮವಾಗಬೇಕು. ನಿಖರವಾಗಿ. ಒಂದು ತೆರೆದ ಕಿಟಕಿ ತನ್ನ ಸ್ವಂತ ಬೆಳಕನ್ನ ನೀಡಲ್ಲ. ಅದು ಕೇವಲ ಸೂರ್ಯನ ಬೆಳಕನ್ನ ಒಳಗೆ ಬರಲು ಬಿಡುತ್ತೆ. ನಾವು ತಂದೆಯ ನೆನಪಿನಲ್ಲಿದ್ದಾಗ ನಮ್ಮ ಮುಖದ ನಗುವಿನ ಮೂಲಕ ಶಾಂತಿ ಮತ್ತು ಪ್ರೀತಿ ತಾನಾಗಿಯೇ ಹರಿಯಲು ಶುರುವಾಗುತ್ತೆ. ಆ ರೀತಿ ನಿರೀಕ್ಷೆ ಇಲ್ಲದೇ ದಾನ ಮಾಡಿದಾಗ ಆ ನಿಸ್ವಾರ್ಥ ಭಾವನೆಯೇ ಒಂದು ಲಿಫ್ಟ್ ಆಗಿ ನಮ್ಮನ್ನ ಸೂಕ್ಷ್ಮವತನದ ಶಾಂತಿಗೆ ಕೊಂಡೊಯ್ಯುತ್ತೆ ಅಲ್ವಾ? ಹೌದು. ಆಹಾ, ಆ ಲಿಫ್ಟ್ ಕಲ್ಪನೆ ಸುಂದರವಾಗಿದೆ. ಈಗ ನಾವು ಮುಂಜಾನೆ ಅಂದ್ರೆ ಅಮೃತ ವೇಳೆಯ ಭಾವನಾತ್ಮಕ ದೃಷ್ಟಿದತ್ತ ಬರೋಣ. ಮೂಲಗಳಲ್ಲಿ 3 ರೀತಿಯ ಮಾಲೆಗಳ ಬಗ್ಗೆ ಹೇಳಲಾಗಿದೆ: ಉಮಂಗದ ಮಾಲೆ, ಕಣ್ಣೀರಿನ ಮಾಲೆ ಮತ್ತು ದೂರಿನ ಮಾಲೆ. ಇಲ್ಲಿ ಕಣ್ಣೀರಿನ ಮಾಲೆ ಅಂದ್ರೆ ದುಃಖದ ಸಂಕೇತನ? ಅಲ್ಲವೇ ಅಲ್ಲ. ಇಲ್ಲಿ ಉಲ್ಲೇಖಿಸಿರುವ ಕಣ್ಣೀರಿನ ಮಾಲೆ ಭಕ್ತಿ ಮತ್ತು ಪ್ರೇಮದ ಪರಾಕಾಷ್ಠೆಯನ್ನ ಸೂಚಿಸುತ್ತೆ. ಲೌಕಿಕ ಬಂಧನಗಳಿಂದ ಬಳಲಿದ ಆತ್ಮರು ಮುಂಜಾನೆಯ ಶಾಂತ ಸಮಯದಲ್ಲಿ ಶುದ್ಧ ಹೃದಯದಿಂದ ಪರಮಾತ್ಮನನ್ನ ಸ್ಮರಿಸಿದಾಗ ಬರುವ ಆನಂದ ಬಾಷ್ಪಗಳು ಅವು. ಆ ಪ್ರತಿಯೊಂದು ಕಣ್ಣೀರಿನ ಹನಿಯೂ ಭಗವಂತನಿಗೆ ರತ್ನಕ್ಕಿಂತ ಮಿಗಿಲಾದ್ದದಲ್ವಾ? ಜ್ಞಾನದ ಬೀಜಕ್ಕೆ ಪ್ರೇಮದ ನೀರುಣಿಸುವುದು ಅಂದ್ರೆ ಇದೇ ಇರ್ಬೇಕು. ಖಂಡಿತ. ಆದ್ರೆ ನಾವು ಕೇವಲ ಭಕ್ತರಾಗಿರಬಾರದು. ಭಗವಂತನನ್ನ ನಮ್ಮ ಖುದಾ ದೋಸ್ತ್ ಅಂದ್ರೆ ಆಪ್ತ ಈಶ್ವರ ಜೊತೆಗಾರರನ್ನಾಗಿ ಮಾಡ್ಕೊಳ್ಬೇಕು. ಭಗವಂತನನ್ನ ಖುದಾ ದೋಸ್ತ್ ಮಾಡ್ಕೊಳ್ಳೋದು ಕೇಳುವುದೇ ಒಂದು ನೆಮ್ಮದಿ. ಆದರೆ ಈ ಗಡಿಬಿಡಿಯ ಜೀವನದಲ್ಲಿ ಭಗವಂತನನ್ನ ಮಿತ್ರನಂತೆ ನೋಡ್ಕೊಳ್ಳೋದು ಪ್ರಾಯೋಗಿಕವಾಗಿ ಹೇಗೆ? ಮಿತ್ರನ ಜೊತೆ ನಮ್ಗೆ ಯಾವ ಅಂಜಿಕೆ ಅಥವಾ ಶಿಷ್ಟಾಚಾರದ ಅಗತ್ಯ ಇರಲ್ಲ. ನಾವು ನಮ್ಮ ತಪ್ಪುಗಳನ್ನ, ಭಯವನ್ನ ಮುಕ್ತವಾಗಿ ಹಂಚ್ಕೊಳ್ತೇವೆ. ಊಟ ಮಾಡುವಾಗ ಬನ್ನಿ ಜೊತೆಗೂಟ ಮಾಡೋಣ ಅಂತ ಭಾವಿಸೋದು, ಕಷ್ಟ ಬಂದಾಗ ನೋಡು ಈ ಸಮಸ್ಯೆಯನ್ನ ನೀನೇ ಬಗೆಹರಿಸ್ಬೇಕು ಅಂತ ಅಧಿಕಾರದಿಂದ ಕೇಳೋದು, ಈ ಸುಂದರ ಒಡನಾಟವೇ ಖುದಾ ದೋಸ್ತ್. ಈ ಖುದಾ ದೋಸ್ತ್ ಒಡನಾಟ ಇದ್ದಾಗ ನಾವು ದೂರುಗಳನ್ನು ನೀಡುವ ಅಗತ್ಯವೇ ಇರಲ್ಲ ಅಲ್ವಾ? ಇದು ನಮ್ಮ ಮುಂದಿನ ಆಸಕ್ತಿದಾಯಕ ಅಂಶಕ್ಕೆ ಕೊಂಡೊಯ್ಯುತ್ತೆ. ನಾವು ಭಗವಂತನಿಗೆ ದೊಡ್ಡ ದೂರಿನ ಪತ್ರ ಬರೆಯುವ ಬದಲು ಕೇವಲ ಓಕೆ ಕಾರ್ಡ್ ಕಳಿಸಬೇಕು ಅಂತ ಸೂಚನೆ ಸಿಕ್ಕಿದೆ. ವಾಸ್ತವದಲ್ಲಿ ಈ ಓಕೆ ಕಾರ್ಡ್ ಏನನ್ನ ಸೂಚಿಸುತ್ತೆ? ಮಾನವರು ದೂರು ನೀಡುವುದು ಯಾಕೆ ಅಂದ್ರೆ ವಾಸ್ತವವನ್ನ ಒಪ್ಪಿಕೊಳ್ಳಲು ಅವರಿಗೆ ಕಷ್ಟವಾಗುತ್ತೆ. ಘಟನೆಗಳು ತಮ್ಮ ಇಚ್ಛೆಯಂತೆ ನಡೀತಾ ಇಲ್ಲ ಅನ್ನೋ ಅಹಂಕಾರವೇ ದೂರಿಗೆ ಮೂಲ ಕಾರಣ. ದೂರುಗಳನ್ನ ನಮ್ಮೊಳಗೆ ಇಟ್ಟುಕೊಳ್ಳೋದು ಅಂದ್ರೆ ನಮ್ಮ ಬೆನ್ನಿನ ಮೇಲೆ ನಾವೇ ಕಲ್ಲು ಹೊತ್ತುಕೊಂಡು ನಡೆದ ಹಾಗೆ. ನಿಜ, ಅದು ನಮ್ಮನ್ನು ಮಾನಸಿಕವಾಗಿ ಕುಗ್ಗಿಸುತ್ತೆ. ಹೌದು. ಇದಕ್ಕೆ ವಿರುದ್ಧವಾಗಿ ಓಕೆ ಕಾರ್ಡ್ ಕಳಿಸೋದು ಅಂದ್ರೆ, ಭಗವಂತ, ನೀನು ಯಾವ ಪರಿಸ್ಥಿತಿಯಲ್ಲಿ ನನ್ನನ್ನು ಇಟ್ಟಿದ್ಯೋ ಅದನ್ನ ನಾನು ಸಂಪೂರ್ಣವಾಗಿ ಒಪ್ಪಿಕೊಂಡಿದ್ದೇನೆ ಅಂತ. ಎಲ್ಲವೂ ಕಲ್ಯಾಣಕಾರಿಯಾಗಿದೆ ಎಂಬ ಸಂಪೂರ್ಣ ಶರಣಾಗತಿಯದು. ಅದ್ಭುತವಾದ ವಿವರಣೆ. ದೂರು ಕೊಡುವುದನ್ನು ನಿಲ್ಲಿಸಿದಾಗ ಖಂಡಿತವಾಗಿಯೂ ಗ್ರಹಣ ಬಿಡುತ್ತೆ. ಇದೇ ಸಂದರ್ಭದಲ್ಲಿ ಛೂ ಮಂತ್ರದಂತೆ ಕೆಲಸ ಮಾಡುವ ಶಿವಮಂತ್ರದ ಶಕ್ತಿ ಬಗ್ಗೆ ಹೇಳಿದ್ದಾರೆ. ಈ ಶಿವಮಂತ್ರ ಅಂದ್ರೆ ಏನು? ಇದು ಮಾಯೆಯನ್ನು ಓಡಿಸುವುದು ಹೇಗೆ? ಇಲ್ಲೇ ಶಿವಮಂತ್ರ ಅಂದ್ರೆ ಮನ್ಮನಾಭವ ಎಂಬ ದಿವ್ಯ ಮಂತ್ರ. ಅಂದ್ರೆ ನಿನ್ನ ಮನಸ್ಸನ್ನ ನನ್ನಲ್ಲಿ ನೆಲೆಗೊಳಿಸು ಅಂತ. ಸಮಸ್ಯೆಗಳು ಬಂದಾಗ ನಮ್ಮ ಮನಸ್ಸು ಅದರ ಸುತ್ತಲೇ ಸುತ್ತುತ್ತಿರುತ್ತೆ. ಆದ್ರೆ 1 ಸೆಕೆಂಡ್ನಲ್ಲಿ ನಾವು ಗಮನವನ್ನ ಸಮಸ್ಯೆಯಿಂದ ತೆಗೆದು ಸರ್ವಶಕ್ತಿವಂತನ ಮೇಲೆ ಕೇಂದ್ರೀಕರಿಸಿದಾಗ ಭಯ ತಕ್ಷಣ ಮಾಯವಾಗುತ್ತೆ.
ಕತ್ತಲೆ ಇರುವ ಕೋಣೆಯಲ್ಲಿ ಸ್ವಿಚ್ ಹಾಕಿದ ತಕ್ಷಣ ಬೆಳಕು ಬರುವ ಹಾಗೆ ಅಲ್ವಾ? ನಿಖರವಾಗಿ. ಇದನ್ನೇ ಜಗದಂಬಾ ತಾಯಿಯ ಬಾವುಟದ ಅಡಿಯಲ್ಲಿ ಶಕ್ತಿ ಸೇನೆಯು ದೃಢಸಂಕಲ್ಪದಿಂದ ನಿಂತಿರುವ ಚಿತ್ರಣದ ಮೂಲಕ ವಿವರಿಸಲಾಗಿದೆ. ಆ ದೃಢತೆ ಇದ್ದಾಗ ಅಸಾಧ್ಯವಾದದ್ದು ಸಾಧ್ಯ. ಶಕ್ತಿಸೇನೆಯು ಇಡೀ ವಾಯುಮಂಡಲವನ್ನು ಪರಿವರ್ತಿಸುವ ಜವಾಬ್ದಾರಿಯನ್ನ ಹೊತ್ತಿದೆ ಅನ್ನೋದು ರೋಮಾಂಚಕಾರಿಯಾಗಿದೆ. ಇದರಲ್ಲಿ ಯುವಕರ ಪಾತ್ರದ ಬಗ್ಗೆಯೂ ಹೇಳಿದಾರಲ್ವಾ? ಯುವಕರು ಮನಸ ವಾಚ ಕರ್ಮಣ ಮರ್ಯಾದಾ ಪುರುಷೋತ್ತಮರಾಗಬೇಕು ಅಂತ. ಇಂದಿನ ಡಿಜಿಟಲ್ ಯುಗದಲ್ಲಿ ಇದು ಹೇಗೆ ಸಾಧ್ಯ? ಇದು ಇಂದಿನ ಕಾಲಘಟ್ಟದ ಅತಿ ದೊಡ್ಡ ಸವಾಲು. ಯುವಕರು ಮರ್ಯಾದಾ ಪುರುಷೋತ್ತಮರಾಗುವುದು ಅಂದ್ರೆ ಕಾಡಿಗೆ ಹೋಗಿ ಕೂರುವುದಲ್ಲ. ಬದಲಾಗಿ ತಾವು ಏನ್ ನೋಡ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ ಅನ್ನೋದರ ಮೇಲೆ ಕಟ್ಟುನಿಟ್ಟಿನ ಡಿಜಿಟಲ್ ಡಯಟ್ ಅಳವಡಿಸಿಕೊಳ್ಳುವುದು. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೇವಲ ಶುದ್ಧ ಮತ್ತು ಪ್ರೇರಣಾದಾಯಕ ವಿಷಯಗಳನ್ನು ಮಾತ್ರ ಸ್ವೀಕರಿಸುವುದು. ಹೌದು. ಟ್ರೆಂಡ್ಗಳನ್ನ ಕುರುಡಾಗಿ ಹಿಂಬಾಲಿಸುವ ಬದಲು ತಮ್ಮ ಪವಿತ್ರತೆಯ ಮೂಲಕ ತಾವೇ ಸಮಾಜಕ್ಕೆ ಒಂದು ಹೊಸ ಟ್ರೆಂಡ್ ಸೆಟ್ಟರ್ ಆಗುವುದು. ಖಂಡಿತ. ಇನ್ನು ಮಧುಬನಕ್ಕೆ ಮೊದಲ ಬಾರಿ ಬಂದಂಥ ಮಕ್ಕಳಿಗೆ ಬೆಳಿಗ್ಗೆ ಕಣ್ಣು ತೆರೆದ ತಕ್ಷಣ ಭಗವಂತನೊಂದಿಗೆ ಗುಡ್ ಮಾರ್ನಿಂಗ್ ಮತ್ತು ರಾತ್ರಿ ಮಲಗುವ ಮುನ್ನ ಗುಡ್ ನೈಟ್ ಮಾಡುವ ನೇರ ಆಶೀರ್ವಾದ ಸಿಕ್ಕಿರೋದು ಮಧುರವಾದ ಅನುಭವ. ನಿಜ. ಈಗ ನಾವು ನೇರವಾಗಿ ಇಂದಿನ ನೆನಪು ಪ್ರೀತಿಯ ಮಹಾವಾಕ್ಯಗಳತ್ತ ಗಮನಹರಿಸೋಣ. ಬಾಬ್ದಾದ ಅವರ ನುಡಿಗಳು ಹೀಗಿವೆ: ಸದಾ ಸ್ನೇಹದ ಪ್ರೀತಿಯಲ್ಲಿ ಲೀನ, ಲವಲೀನರಾಗಿರುವವರು, ಸದಾ ದೃಢತೆಯ ಸಂಕಲ್ಪದ ಬೀಗದ ಕೈಯನ್ನು ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಇಟ್ಟುಕೊಳ್ಳುವವರು. ಏಕೆಂದರೆ ಈ ಬೀಗದ ಕೈಗೆ ಮಾಯೆ ಬಹಳ ಚಕ್ಕರ್ ಹಾಕುತ್ತದೆ. ಅಂದಾಗ ಮನಸ್ಸು ಹಾಗೂ ಬುದ್ಧಿಯಿಂದ ಸದಾ ಸಮರ್ಥರಾಗಿರುವ ಎಲ್ಲಾ ಕಡೆಯ ಮಕ್ಕಳಿಗೆ ಬಾಬ್ದಾದ ಅವರ ನೆನಪು ಪ್ರೀತಿ ಹಾಗೂ ನಮಸ್ತೆ. ಇಲ್ಲಿ ದೃಢತೆಯ ಸಂಕಲ್ಪದ ಬೀಗದ ಕೈ ಅನ್ನೋದು ಬಹಳ ಮುಖ್ಯ. ಹೌದು. ಈ ಬೀಗದ ಕೈಯನ್ನ ಮಾಯೆ ಯಾಕೆ ಕದಿಯಲು ಪ್ರಯತ್ನಿಸುತ್ತೆ ಅಂತ ಬಿಡಿಸಿ ಹೇಳ್ತೀರಾ? ನಮ್ಮಲ್ಲಿರುವ ಜ್ಞಾನ, ಶಾಂತಿ, ಶಕ್ತಿಗಳೆಲ್ಲವೂ ಒಂದು ದೊಡ್ಡ ಖಜಾನೆ. ಈ ಖಜಾನೆಯನ್ನ ರಕ್ಷಿಸುವ ಏಕೈಕ ಕೀಲಿಕೈ ಅಂದ್ರೆ ದೃಢತೆ, ಅಂದ್ರೆ ನಾನು ಮಾಡಿಯೇ ತೀರುತ್ತೇನೆ ಎಂಬ ಸಂಕಲ್ಪ. ಮಾಯೆ ಎಂದಿಗೂ ನಮ್ಮ ಜ್ಞಾನವನ್ನ ನೇರವಾಗಿ ಕದಿಯಲ್ಲ. ಅದು ನಮ್ಮಲ್ಲಿ ಒಂದು ಸಣ್ಣ ಸಂಶಯವನ್ನ ಬಿತ್ತುತ್ತೆ. ಓಹೋ, ನನ್ನಿಂದ ಇದು ಸಾಧ್ಯವೇ ಅನ್ನೋ ಸಂಶಯ ಅಲ್ವಾ? ಹೌದು. ಆ ಸಂಶಯ ಹುಟ್ಟಿದ ತಕ್ಷಣ ನಮ್ಮ ದೃಢತೆ ಎಂಬ ಬೀಗದ ಕೈ ಮಾಯೆಯ ಪಾಲಾಗುತ್ತೆ. ಇದನ್ನ ಸುರಕ್ಷಿತವಾಗಿಡಲು ಇರುವ ಒಂದೇ ಮಾರ್ಗ ಅಂದ್ರೆ ನಮ್ಮ ಬುದ್ಧಿಯನ್ನ ಸದಾ ಸಮರ್ಥ ಸಂಕಲ್ಪಗಳಿಂದ ತುಂಬಿಟ್ಕೊಳ್ಳೋದು. ಮಾನಸಿಕ ಹೊರೆಗಳಿಂದ ಬಂಧಿತರಾಗಿದ್ದರೆ ಜಗತ್ತಿಗೆ ಏನನ್ನ ನೀಡಲು ಸಾಧ್ಯ? ಇದು ಇಂದಿನ ವರದಾನಕ್ಕೆ ಅತ್ಯಂತ ಸೂಕ್ತವಾದ ವೇದಿಕೆಯನ್ನು ಒದಗಿಸುತ್ತೆ. ವರದಾನ ಹೀಗಿದೆ: ಸೂಕ್ಷ್ಮ ಸಂಕಲ್ಪಗಳ ಬಂಧನಗಳಿಂದಲೂ ಮುಕ್ತರಾಗಿ ಶ್ರೇಷ್ಠ ಸ್ಥಿತಿಯ ಅನುಭವ ಮಾಡುವಂತಹ ನಿರ್ಬಂಧನ ಭವ. ಯಾವ ಮಕ್ಕಳೆಷ್ಟು ನಿರ್ಬಂಧನರು ಆಗಿರುತ್ತಾರೆಯೋ ಅಷ್ಟು ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಲು ಸಾಧ್ಯವಾಗುವುದು. ಆದ್ದರಿಂದ ಪರಿಶೀಲನೆ ಮಾಡಿಕೊಳ್ಳಿರಿ. ಮನಸ, ವಾಚ ಹಾಗೂ ಕರ್ಮದಲ್ಲಿ ಸೂಕ್ಷ್ಮವಾಗಿಯೂ ಯಾವುದೇ ಸೆಳೆತ ಬಂಧನವೂ ಬಂಧಿತವಾಗಿಲ್ಲವೇ? ಒಬ್ಬ ತಂದೆಯ ಹೊರತು ಮತ್ಯಾರದೇ ನೆನಪು ಬರುವುದಿಲ್ಲವೇ? ತಮ್ಮ ದೇಹದ ನೆನಪು ಬಂದಿತೆಂದರೂ ಸಹ ದೇಹದ ಜೊತೆ ದೇಹದ ಸಂಬಂಧ, ಪದಾರ್ಥ, ಪ್ರಪಂಚದಲ್ಲಿ ಇರುವುದೆಲ್ಲವೂ ಬಂದುಬಿಡುತ್ತದೆ. ನಾನು ನಿರ್ಬಂಧನನಾಗಿದ್ದೇನೆ. ಈ ವರದಾನವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಇಡೀ ಪ್ರಪಂಚವನ್ನು ಮಾಯೆಯ ಜಾಲದಿಂದ ಮುಕ್ತಗೊಳಿಸುವ ಸೇವೆಯನ್ನು ಮಾಡಿರಿ. ಇಲ್ಲಿ ನಿರ್ಬಂಧನ ಎಂಬ ಅತ್ಯಂತ ಪ್ರಭಾವಶಾಲಿ ಪದವಿದೆ. ಹೌದು. ಈಗ ನಮ್ಮನ್ನೇ ಕೆಲವು ಪ್ರಶ್ನೆಗಳನ್ನು ಕೇಳಿಕೊಳ್ಳೋಣ. ಈ ಸೂಕ್ಷ್ಮ ಬಂಧನಗಳು ಅಂದ್ರೆ ಏನು? ಇವುಗಳನ್ನು ಗುರುತಿಸುವುದು ಹೇಗೆ? ಮತ್ತು ಇದರಿಂದ ಮುಕ್ತರಾಗುವುದು ಹೇಗೆ? ಈ 3 ಪ್ರಶ್ನೆಗಳು ನಮ್ಮ ಆಂತರಿಕ ಪ್ರಗತಿಗೆ ಕನ್ನಡಿಯಂತಿವೆ. ಮೊದಲನೆಯದಾಗಿ, ಸೂಕ್ಷ್ಮ ಬಂಧನಗಳೆಂದರೆ ಕಣ್ಣಿಗೆ ಕಾಣುವ ಸರಪಳಿಗಳಲ್ಲ, ಇವು ನಮ್ಮೊಳಗಿನ ಭಾವನಾತ್ಮಕ ಅವಲಂಬನೆಗಳು. ಇತರರು ನನ್ನನ್ನ ಹೊಗಳಬೇಕು ಎಂಬ ನಿರೀಕ್ಷೆ, ಅಥವಾ ಯಾರಿಗೋ ನನ್ನ ಮೇಲೆ ಕೋಪವಿದೆ ಎಂಬ ಆತಂಕ, ಇವೆಲ್ಲವೂ ಸೂಕ್ಷ್ಮ ಬಂಧನಗಳು. ಇವುಗಳನ್ನ ಗುರುತಿಸುವುದು ಹೇಗೆ? ನಮ್ಮ ಮನಸ್ಸು ಪದೇ ಪದೇ ಯಾವ ವ್ಯಕ್ತಿ ಅಥವಾ ವಿಷಯದತ್ತ ಸೆಳೆಯಲ್ಪಡುತ್ತದೆಯೋ, ಯಾವುದನ್ನ ಕಳೆದುಕೊಳ್ಳುವ ಭಯ ನಮ್ಮ ನೆಮ್ಮದಿಯನ್ನ ಕದಡುತ್ತದೆಯೋ, ಅದೇ ನಮ್ಮ ಸೂಕ್ಷ್ಮ ಬಂಧನ. ಇದರಿಂದ ಮುಕ್ತರಾಗುವುದು ಹೇಗೆ? ದೇಹದ ನೆನಪು ಬಂದ್ರೆ ಎಲ್ಲವೂ ಬರುತ್ತೆ ಅಂತ ಮೂಲಗಳಲ್ಲಿ ಹೇಳಿದ್ದಾರೆ ಅಲ್ವಾ? ಹಾಗಾಗಿ ನಾನು ಈ ದೇಹವಲ್ಲ, ಜಗತ್ತಿನ ಯಾವುದೇ ವಸ್ತು ನನಗೆ ಸೇರಿದ್ದಲ್ಲ, ನಾನು ಮುಕ್ತವಾದ ಚೈತನ್ಯ ಶಕ್ತಿ ಎಂಬ ಅರಿವನ್ನ ಬೆಳೆಸ್ಕೊಳ್ಬೇಕು. ಕೇವಲ ಒಬ್ಬ ತಂದೆಯ ನೆನಪಿನಲ್ಲಿರುವುದೇ ಇದರ ಕೀಲಿಕೈ. ಅತ್ಯಂತ ಸ್ಪಷ್ಟವಾದ ಉತ್ತರಗಳು. ಈಗ ಇಂದಿನ ಸ್ಲೋಗನ್ ಹೀಗಿದೆ: ದೇಹಿ ಅಭಿಮಾನಿ ಸ್ಥಿತಿಯ ಮೂಲಕ ತನು ಹಾಗೂ ಮನಸ್ಸಿನ ಏರುಪೇರುಗಳನ್ನು ಸಮಾಪ್ತಿ ಮಾಡುವವರೇ ಅಚಲರಾಗಿ ಇರುವರು.
ಈ ದೇಹಿ ಅಭಿಮಾನಿ ಸ್ಥಿತಿಯು ನಮ್ಮನ್ನ ಅಚಲವಾಗಿರಿಸುವುದು ಹೇಗೆ ಅಂತ ವಿವರಿಸ್ತೀರಾ? ತನು ಮತ್ತು ಮನಸ್ಸಿನ ಏರುಪೇರುಗಳು ಭೌತಿಕ ಪ್ರಪಂಚದ ನಿಯಮ. ದೇಹ ಅಂದಮೇಲೆ ಕಾಯಿಲೆ ಮುಪ್ಪು ಸಹಜ, ಮನಸ್ಸು ಅಂದಮೇಲೆ ಲಾಭ ನಷ್ಟ ಸಹಜ. ಸಮುದ್ರದ ಮೇಲ್ಮೈಯಲ್ಲಿ ಸದಾ ಅಲೆಗಳಿರ್ತವೆ, ಆದ್ರೆ ಆಳದಲ್ಲಿ ಸಂಪೂರ್ಣ ನಿಶ್ಶಬ್ದತೆ ಇರುತ್ತೆ ಅಲ್ವಾ? ಹೌದು, ನಾವು ಕೂಡ ಆ ಆಳದಲ್ಲಿ ನೆಲೆಸಬೇಕು. ಖಂಡಿತ. ದೇಹಿ ಅಭಿಮಾನಿ ಸ್ಥಿತಿ ಅಂದ್ರೆ ಅದೇ. ನಾನು ಈ ನೋವನ್ನ ಅನುಭವಿಸುತ್ತಿರುವ ದೇಹವಲ್ಲ, ನೋವನ್ನ ಗಮನಿಸುತ್ತಿರುವ ಸಾಕ್ಷಿ ಚೈತನ್ಯ ಅಂತ. ಯಾವಾಗ ನಾವು ಈ ಸಾಕ್ಷಿ ಭಾವವನ್ನ ಅಭ್ಯಾಸ ಮಾಡ್ತೀವೋ, ಆಗ ಹೊರಗಿನ ಬಿರುಗಾಳಿ ನಮ್ಮ ಆಂತರಿಕ ಶಾಂತಿಯನ್ನ ಸ್ಪರ್ಶಿಸಲು ಸಾಧ್ಯವಿಲ್ಲ. ನಾವು ಅಚಲವಾಗಿ ನಿಲ್ತೇವೆ. ಆ ಸಾಕ್ಷಿ ಭಾವವೇ ನಮ್ಮ ನಿಜವಾದ ಸುರಕ್ಷಾ ಕವಚ. ಈಗ ಅವ್ಯಕ್ತ ಸೂಚನೆಯತ್ತ ಗಮನ ಹರಿಸೋಣ. ನಿಶ್ಚಯದ ಫೌಂಡೇಶನ್ ತಳಪಾಯವನ್ನು ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಸಮಸ್ಯೆಗಳ ಕೆಲಸವಾಗಿದೆ ಬರುವುದು, ನಿಶ್ಚಯ ಬುದ್ಧಿ ಆತ್ಮನ ಕೆಲಸವಾಗಿದೆ ಸಮಾಧಾನ ಸ್ವರೂಪದಿಂದ ಸಮಸ್ಯೆಯನ್ನು ಪರಿವರ್ತನೆ ಮಾಡುವುದು. ಏಕೆ? ನೀವು ಪ್ರತಿ ಬ್ರಾಹ್ಮಣ ಆತ್ಮನು ಬ್ರಾಹ್ಮಣ ಜನ್ಮ ತೆಗೆದುಕೊಳ್ಳುತ್ತಲೇ ಮಾಯೆಗೆ ಚಾಲೆಂಜ್ ಮಾಡಿದ್ದೀರಾ. ನಾವು ಮಾಯಾಜೀತರಾಗುವವರಿದ್ದೇವೆ. ಸಮಸ್ಯೆ ಸ್ವರೂಪ ಮಾಯೆಯ ಸ್ವರೂಪವಾಗಿದೆ. ಯಾವಾಗ ಚಾಲೆಂಜ್ ಮಾಡಿದ್ದೀರಿ ಆಗ ಮಾಯೆ ಎದುರಿಸುತ್ತದೆ. ಆದರೆ ನೀವು ಅದನ್ನು ನಿಶ್ಚಯ ಬುದ್ಧಿ ವಿಜಯಿ ಸ್ವರೂಪದಿಂದ ನಥಿಂಗ್ ನ್ಯೂ, ಯಾವುದು ಹೊಸದಲ್ಲ ಎಂದು ತಿಳಿದು ಪಾರು ಮಾಡಿದರೆ ನಿಶ್ಚಿಂತ ಚಕ್ರವರ್ತಿ ಇರುತ್ತೀರಿ. ಇಲ್ಲಿ ನಥಿಂಗ್ ನ್ಯೂ ಎಂಬ ಅದ್ಭುತ ದೃಷ್ಟಿಕೋನ ಇದೆ. ಹೌದು, ಇದು ನಮ್ಮೊಳಗಿನ ಭಯವನ್ನ ಹೇಗೆ ನಾಶಪಡಿಸುತ್ತೆ. ಭಯ ಯಾವಾಗ್ಲೂ ಅಪರಿಚಿತ ವಿಷಯಗಳ ಬಗ್ಗೆ ಇರುತ್ತೆ. ಮುಂದೆ ಏನಾಗುದೋ ಅನ್ನೋ ಅನಿಶ್ಚಿತತೆಯೇ ಭಯಕ್ಕೆ ಕಾರಣ. ಆದ್ರೆ ಆಧ್ಯಾತ್ಮಿಕ ಜ್ಞಾನದ ಪ್ರಕಾರ ಕಾಲಚಕ್ರ ಪುನರಾವರ್ತನೆ ಆಗುತ್ತೆ. ಮಾಯೆ ಬಂದಾಗ ಗಾಬರಿಯಾಗುವ ಬದಲು, ಓ ಇದು ನಥಿಂಗ್ ನ್ಯೂ, 5000 ವರ್ಷಗಳ ಹಿಂದೆಯೂ ನಾನು ಇದೇ ಸಮಸ್ಯೆಯನ್ನ ಎದುರಿಸಿ ವಿಜಯಾಗಿದ್ದೆ ಅನ್ನೋ ಅರಿವು ಮೂಡಿದರೆ ಭಯ ಕರಗಿ ಹೋಗುತ್ತೆ. ಈ ವಿಶ್ವಾಸ ನಮ್ಮನ್ನ ನಿಶ್ಚಿಂತ ಚಕ್ರವರ್ತಿಯನ್ನಾಗಿ ಮಾಡುತ್ತೆ. ಅಣ್ಣಂದಿರೆ, ಅಕ್ಕಂದಿರೆ, ಈಗ ನಾವು ಮುರಳಿಯ ಆಧಾರದ ಮೇಲೆ ರಚಿಸಲಾದ ಶ್ರೇಷ್ಠ ಸ್ವಮಾನಗಳ ಅಭ್ಯಾಸವನ್ನು ಮಾಡೋಣ. ನಾನು ಪ್ರತಿಯೊಂದು ಕರ್ಮದಲ್ಲಿಯೂ ತಂದೆಯ ಹೆಜ್ಜೆಗಳ ಮೇಲೆ ಹೆಜ್ಜೆ ಇಡುತ್ತಾ ಸದಾ ತಂದೆಯ ಸಮಾನ ಆಗುವಂತಹ ಶ್ರೇಷ್ಠ ಆತ್ಮನಾಗಿದ್ದೇನೆ. ನಾನು ಪರಮಾತ್ಮನ ಸ್ನೇಹದ ಛತ್ರಛಾಯಿಯಲ್ಲಿ ಕುಳಿತು ಬೆಟ್ಟದಂತಹ ಸಮಸ್ಯೆಗಳನ್ನು ಹತ್ತಿಯ ಸಮಾನ ಹಗುರ ಮಾಡುವಂತಹ ವಿಘ್ನ ವಿನಾಶಕ ಶಕ್ತಿಶಾಲಿ ಆತ್ಮನಾಗಿದ್ದೇನೆ. ನಾನು ಈ ಸೃಷ್ಟಿ ನಾಟಕದಲ್ಲಿ ಸದಾ ಝೀರೋ ಸ್ಥಿತಿಯ ಸ್ಮೃತಿಯಲ್ಲಿದ್ದು ಪ್ರತಿಯೊಂದು ಕರ್ಮವನ್ನು ಅದ್ಭುತವಾಗಿ ಮಾಡುವಂತಹ ಮಹಾನ್ ಹೀರೋ ಪಾತ್ರಧಾರಿ ಆತ್ಮನಾಗಿದ್ದೇನೆ. ನಾನು ಅನ್ಯರ ಬಲಹೀನತೆಗಳನ್ನು ನೋಡದೆ ಅಪಾರ ದಯಾಹೃದಯೆಯಾಗಿ ಎಲ್ಲರಿಗೂ ಸದಾ ಸಹಯೋಗವನ್ನು ನೀಡುವಂತಹ ಶ್ರೇಷ್ಠ ಶುಭಚಿಂತಕ ಆತ್ಮನಾಗಿದ್ದೇನೆ. ನಾನು ವ್ಯರ್ಥವನ್ನು ತ್ಯಜಿಸಿ ಸದಾ ಶುದ್ಧ ಸಂಕಲ್ಪಗಳ ಖಜಾನೆಯನ್ನು ಜಮಾ ಮಾಡಿಕೊಳ್ಳುವಂತಹ ಸಕಾರಾತ್ಮಕ ಶುಭಚಿಂತನೆ ಮಾಡುವ ಆತ್ಮನಾಗಿದ್ದೇನೆ. ನಾನು ನನ್ನ ಶಕ್ತಿಶಾಲಿ ಹಾಗೂ ಶುಭ ವೃತ್ತಿ ಮೂಲಕ ಇಡೀ ವಾಯುಮಂಡಲವನ್ನು ಪಾವನವಾಗಿ ಪರಿವರ್ತಿಸುವಂತಹ ವಿಶ್ವ ಪರಿವರ್ತಕ ಆತ್ಮನಾಗಿದ್ದೇನೆ. ನಾನು ಸಂಪರ್ಕಕ್ಕೆ ಬರುವ ಪ್ರತಿಯೊಬ್ಬರಿಗೂ ನನ್ನ ದೃಷ್ಟಿ ಮತ್ತು ಮುಖಚಿತ್ರದ ಮೂಲಕ ಸದಾ ಗುಣಗಳ ಉಡುಗೊರೆಯನ್ನು ನೀಡುವಂತಹ ಮಹಾನ್ ದಾತನ ಮಗು ಆತ್ಮನಾಗಿದ್ದೇನೆ. ನಾನು ದೇಹ ಮತ್ತು ಪದಾರ್ಥಗಳ ಎಲ್ಲಾ ಸೂಕ್ಷ್ಮ ಬಂಧನಗಳಿಂದಲೂ ಸಂಪೂರ್ಣ ಮುಕ್ತವಾಗಿ ಆಕಾಶದಲ್ಲಿ ಹಾರಾಡುವಂತಹ ನಿರ್ಬಂಧನ ಫರಿಸ್ತ ಆತ್ಮನಾಗಿದ್ದೇನೆ. ಬನ್ನಿ ಅಣ್ಣಂದಿರೆ, ಅಕ್ಕಂದಿರೆ, ಈಗ ಇಂದಿನ ಮುರಳಿಯ ಆಧಾರಿತ ಪ್ರಾಯೋಗಿಕ ಹೋಂವರ್ಕ್ ಅನ್ನು ನೋಡೋಣ. ನಾನು ಮಹಾನ್ ಹೀರೋ ಪಾತ್ರಧಾರಿ ಆತ್ಮ ಎಂಬ ಸ್ವಮಾನದಲ್ಲಿ ಇಡೀ ದಿನ ಸ್ಥಿತರಾಗಿರಿ. ಪ್ರತಿಯೊಂದು ಕರ್ಮವನ್ನು ಹೀರೋ ಸಮಾನವಾಗಿ ಮಾಡುತ್ತಿದ್ದೇನೆ ಎಂಬ ಆಂತರಿಕ ಅಭ್ಯಾಸವಿರಲಿ. ಈ ಹಳೆ ಪ್ರಪಂಚದಲ್ಲಿ ಯಾರ ಬಲಹೀನತೆಯನ್ನು ನೋಡದೆ ದಯಾಹೃದಯಿಯಾಗಿ ಎಲ್ಲರಿಗೂ ಸಹಯೋಗ ನೀಡುವ ಭಾವನೆಯಿಂದ ಇಂದಿನ ಎಲ್ಲ ಕರ್ಮಗಳನ್ನು ಮಾಡಿ. ಇಡೀ ದಿನ ದಾತ ಗುಣವನ್ನು ಧಾರಣೆ ಮಾಡಿ, ಕೇವಲ ಹೊರಗಿನಿಂದ ಮಾತ್ರವಲ್ಲದೆ ಮುಖ ಮತ್ತು ಚಲನೆಯ ಮೂಲಕ ಸಂಪರ್ಕಕ್ಕೆ ಬರುವ ಪ್ರತಿಯೊಬ್ಬರಿಗೂ ಗುಣಗಳ ಉಡುಗೊರೆಯನ್ನು ನೀಡುವತ್ತ ಗಮನಹರಿಸಿ. ತಂದೆಯ ಸಮಾನ ಫರಿಸ್ಥ ಮತ್ತು ದೇವತೆ ಆಗಲು ಸಂಪೂರ್ಣ ಪವಿತ್ರರಾಗುವ ಪುರುಷಾರ್ಥ ಮಾಡಿ. ಇದಕ್ಕಾಗಿ ಇಡೀ ದಿನ ಅಶುಭ ವೃತ್ತಿಯನ್ನು ತ್ಯಜಿಸಿ ಶುಭ ವೃತ್ತಿಯನ್ನು ಇಟ್ಟುಕೊಳ್ಳುವ ಕಡೆ ವಿಶೇಷ ಗಮನವಿರಲಿ. ಕರ್ಮಕ್ಷೇತ್ರದಲ್ಲಿ ಬೆಟ್ಟದಂತಹ ಸಮಸ್ಯೆಯನ್ನು ಹತ್ತಿಯ ಸಮಾನ ಮಾಡುವ ಸ್ನೇಹದ ಶಕ್ತಿಯನ್ನು ಅರ್ಥಮಾಡಿಕೊಂಡು ದಿನವಿಡೀ ತಂದೆಯ ಪ್ರೀತಿಯಲ್ಲಿ ಲವಲೀನರಾಗಿ ಶ್ರೇಷ್ಠ ಕರ್ಮಗಳನ್ನು ಮಾಡಿ.
ಇದು ಪರಿವರ್ತನೆಯ ಸಮಯವಾಗಿರುವುದರಿಂದ ಹಳೆಯ ಪ್ರಪಂಚದ ಭಯ ಮತ್ತು ಅಶುದ್ಧ ವಾತಾವರಣದಿಂದ ಉಪರತಿ ಅಥವಾ ವೈರಾಗ್ಯವಿರಲಿ. ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ನಿಮ್ಮ ಶುಭ ವೃತ್ತಿಯಿಂದ ಶಕ್ತಿಶಾಲಿ ವಾಯುಮಂಡಲವನ್ನು ನಿರ್ಮಾಣ ಮಾಡುವ ಸೇವೆಯಲ್ಲಿ ಸಫಲ ಮಾಡಿಕೊಳ್ಳಿ. ದಿನವಿಡೀ ಟ್ರಾಫಿಕ್ ಕಂಟ್ರೋಲ್ ಸಮಯದಲ್ಲಿ ನಾನು ಸೂಕ್ಷ್ಮ ಬಂಧನಗಳಿಂದಲೂ ಮುಕ್ತನಾದ ನಿರ್ಬಂಧನ ಆತ್ಮ ಎಂಬುದನ್ನು ಸ್ಮೃತಿಯಲ್ಲಿಟ್ಟುಕೊಳ್ಳಿ ಮತ್ತು ಕರ್ಮಕ್ಷೇತ್ರದಲ್ಲಿ ದೇಹಿ ಅಭಿಮಾನಿ ಸ್ಥಿತಿಯಿಂದ ಅಚಲರಾಗುವ ಸ್ಲೋಗನ್ನ ಸಾರ ಅಭ್ಯಾಸ ಮಾಡಿ. ಏಕರಸ ಸ್ಥಿತಿಯಲ್ಲಿ ಒಬ್ಬ ತಂದೆಯ ನೆನಪಿನಲ್ಲಿ ಇರುವುದರ ಮೂಲಕ ದೃಢತೆಯ ಬಲ ಮತ್ತು ಶುದ್ಧ ಸಂಕಲ್ಪಗಳ ಖಜಾನೆಯನ್ನು ಜಮಾ ಮಾಡಿಕೊಳ್ಳಿ. ಇದರಿಂದ ವ್ಯರ್ಥ ಸಂಕಲ್ಪಗಳಿಗೆ ಸಮಯವೇ ಸಿಗಬಾರದು. ಈ ಎಲ್ಲ ಸ್ವಮಾನಗಳು ಮತ್ತು ಹೋಂವರ್ಕ್ ನಮ್ಮನ್ನು ಇಡೀ ದಿನ ಆಧ್ಯಾತ್ಮಿಕ ಜಾಗೃತಿಯಲ್ಲಿಡಲು ಬಹಳ ಸಹಾಯಕವಾಗಿವೆ. ಇಂದಿನ ಮಂಥನದಲ್ಲಿ ನಾವು ಕೇಳಿದ ದಾತನ ಗುಣ, ಶುಭ ವೃತ್ತಿ ಬಗ್ಗೆ ಯೋಚಿಸುವಾಗ ಎಲ್ಲವನ್ನೂ ಒಗ್ಗೂಡಿಸುವ ಒಂದು ಸ್ಫೂರ್ತಿದಾಯಕ ಕಥೆಯನ್ನು ಕೇಳುವ ಸಮಯವಿದು. ದಯವಿಟ್ಟು ನಮಗಾಗಿ ಆ ಕಥೆಯನ್ನು ಹಂಚಿಕೊಳ್ಳಿ. ಖಂಡಿತ. ಶುಭ ವೃತ್ತಿ ಮತ್ತು ದಾತನ ಗುಣವನ್ನ ವಿವರಿಸಲು ಗಂಧವ ಮರದ ಒಂದು ಸುಂದರವಾದ ಕಥೆಯಿದೆ. ಒಮ್ಮೆ ಕಾಡಿನಲ್ಲಿ ಒಂದು ಬಹಳ ವಯಸ್ಸಾದ ಮತ್ತು ಪರಿಮಳ ಬೀರುವ ಶ್ರೀಗಂಧದ ಮರವಿತ್ತು. ಆ ಮರ ಕೇವಲ ತನ್ನ ಅಸ್ತಿತ್ವದಿಂದಲೇ ಇಡೀ ವಾತಾವರಣವನ್ನ ಸುವಾಸನೆಗೊಳಿಸ್ತಾ ಇತ್ತು. ದಾರಿಹೋಕನಿಗೆ ನೆರಳು ನೀಡ್ತಾ ಇತ್ತು. ಒಂದು ದಿನ ಆ ಕಾಡಿಗೆ ಒಬ್ಬ ಕಟ್ಟಿಗೆ ಕಡಿಯೋವನು ಬಂದ. ಅವನು ತನ್ನ ಹೊಟ್ಟೆಪಾಡಿಗಾಗಿ ಆ ಸುಂದರವಾದ ಶ್ರೀಗಂಧದ ಮರವನ್ನ ನೋಡಿ ತನ್ನ ಕೊಡಲಿಯನ್ನು ಎತ್ತಿ ಬಲವಾಗಿ ಹೊಡೆದ. ಅಯ್ಯೋ! ಹೌದು, ಮರಕ್ಕೆ ಆಳವಾದ ಗಾಯವಾಯಿತು. ಅದು ನೋವಿನಿಂದ ನಡುಗಿತು. ಆದರೆ ಆಶ್ಚರ್ಯ ಏನಂದ್ರೆ, ಆ ಮರ ತನ್ನನ್ನ ಕಡಿಯುತ್ತಿರುವ ಆ ಕಠೋರವಾದ ಕೊಡಲಿಯ ಬಾಯಿಗೂ ತನ್ನ ಸುಗಂಧವನ್ನೇ ಅಂಟಿಸಿತು. ಕಟ್ಟಿಗೆ ಕಡಿಯೋವನು ಮರವನ್ನ ಕಡಿಯುತ್ತಾ ಹೋದಂತೆ ಅವನ ಕೊಡಲಿ, ಕೈಗಳು ಮತ್ತು ಸುತ್ತಲಿನ ಗಾಳಿಯೆಲ್ಲವೂ ಆ ಮರದ ಸುವಾಸನೆಯಿಂದ ತುಂಬಿ ಹೋಯಿತು. ಎಂತಹ ಅದ್ಭುತ ತ್ಯಾಗ! ಹೌದು. ತನ್ನನ್ನ ಯಾರು ಎಷ್ಟೇ ನೋಯಿಸಿದರೋ ತನ್ನ ಮೂಲ ಸ್ವಭಾವವಾದ ಸುಗಂಧವನ್ನ ನೀಡುವುದನ್ನ ಅದು ಕೊನೆಯ ಉಸಿರಿನವರೆಗೆ ಬಿಡ್ಲಿಲ್ಲ. ಇಂದಿನ ನಮ್ಮ ಮಂಥನದ ಸಾರಾಂಶವೂ ಇದೇ ಆಗಿದೆ. ಈ ಜಗತ್ತಿನಲ್ಲಿ ನಮ್ಗೆ ಅಶುಭ ವಾತಾವರಣ ಸೃಷ್ಟಿಸುವ ಅನೇಕ ಕಟ್ಟಿಗೆ ಕಡಿಯುವರಂತಹ ಪರಿಸ್ಥಿತಿಗಳು ಎದುರಾಗಬಹುದು. ಆದರೆ ನಾವು ದಾತನ ಮಕ್ಕಳು. ಒಂದು ಮರವೇ ತನ್ನನ್ನ ಕಡಿಯುವನಿಗೆ ಸುಗಂಧವನ್ನ ನೀಡುವಾಗ, ಪರಮಾತ್ಮನ ಮಕ್ಕಳಾದ ನಾವು ನಮ್ಗೆ ನೋವು ನೀಡುವರಿಗೂ ನಮ್ಮ ಶುಭಚಿಂತನೆಯ ಸುಗಂಧವನ್ನ ಏಕೆ ನೀಡಬಾರದು? ಇದೇ ನಿಜವಾದ ಹೀರೋ ಪಾತ್ರಧಾರಿ ಆತ್ಮನ ಶ್ರೇಷ್ಠತೆ. ಎಂತಹ ಮನಮುಟ್ಟುವ, ಕಣ್ಣೀರನ್ನ ತರಿಸುವ ಕಥೆ. ನಮ್ಮ ಸ್ವಭಾವ ಸದಾ ಗುಣಗಳನ್ನ ನೀಡುವ ದಾತನಾಗಿರಬೇಕು ಎಂಬುದನ್ನ ಈ ಕಥೆ ನಮ್ಮ ಹೃದಯದ ಆಳಕ್ಕೆ ಇಳಿಸಿದೆ. ಅಣ್ಣಂದಿರೇ, ಅಕ್ಕಂದಿರೇ, ಈ ಮುರಳಿಯನ್ನ ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಾಮಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಿಲೆ ಎಂದು ಸದಾ ಹಾರೈಸ್ತೇವೆ. ಒಳ್ಳೆಯದು. ಓಂ ಶಾಂತಿ.